ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸೋನಿಕಾ ಚೇತನ್. ಇವತ್ತಿನ ಈ ವಿಡಿಯೋ ಅಲ್ಲಿ ನಾನು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಫೇಶಿಯಲ್ ಹೇರ್ ಹೇಗೆ ರಿಮೂವ್ ಮಾಡೋದು ಪರ್ಮನೆಂಟ್ ಆಗಿ ಅಂತ ತೋರಿಸ್ತಾ ಇದ್ದೀನಿ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ 2 ಸ್ಪೂನ್ ಆಗೋಷ್ಟು ಅನ್ಫ್ಲೇವರ್ಡ್ ಜೆಲಟಿನ ಹಾಕೋತಾ ಇದ್ದೀನಿ. ಸೊ ನಮಗೆ ಜೆಲಟಿನಿಂದ ಪ್ರೋಟೀನ್ಸ್ ಮತ್ತು ಅಮಿನೋ ಆ್ಯಸಿಡ್ ಸಿಗುತ್ತೆ. ಯಾವುದು ನಮಗೆ ರಿಂಕಲ್ಸ್ ಮತ್ತು ಡ್ಯಾಮೇಜಸ್ ಅಪಿಯರೆನ್ಸ್ ಆಗೋದ್ರಿಂದ ತಡೆಯುತ್ತೆ. ಮತ್ತು ಸ್ಟ್ರೆಚ್ ಮಾರ್ಕ್ಸು ಮತ್ತು ಆ್ಯಕ್ನಿ ಮಾರ್ಕ್ಸ್ ಕೂಡ ಅದು ತಡೆಯುತ್ತೆ. ಈಗ ರಾ ಮಿಲ್ಕ್ ಹಾಕೋತಾ ಇದ್ದೀನಿ. ಸೊ ದಟ್ ರಾ ಮಿಲ್ಕಲ್ಲಿ ವಿಟಮಿನ್ ಎ, ಸಿ, ಇ, ಐರನ್, ಜಿಂಕ್, ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಎಲ್ಲ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು, ಅದು ಆ್ಯಕ್ಟಿವ್ ಆಗಿರುತ್ತೆ. ಬಾಯ್ಲ್ ಮಾಡಿಬಿಟ್ರೆ ನಮಗೆ ಅದು ಸಿಗಲ್ಲ. ಸೊ ಇಲ್ಲಿ ಕೂರ್ಗ್ ಒರಿಜಿನಲ್ ಹನಿ ತೊಗೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಹನಿ ತೊಗೊಬೇಕು. ಹನಿ ನಮಗೆ ಡಿಟಾಕ್ಸ್ ಮಾಡುತ್ತೆ, ನಮ್ಮ ಸ್ಕಿನ್ನ ಮತ್ತು ಫೈನ್ ಏಜಸ್ಸು, ಇಂಪ್ಯೂರಿಟೀಸ್ ಎಲ್ಲ ರಿಮೂವ್ ಮಾಡುತ್ತೆ. ಮತ್ತು ಟರ್ಮರಿಕ್ ತೊಗೋತಾ ಇದ್ದೀನಿ 2 ಟೇಬಲ್ ಸ್ಪೂನು. ಅದು ಮೇನ್ ಇಂಗ್ರೀಡಿಯೆಂಟು ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 10 ಸೆಕೆಂಡ್ಸ್ ಮೈಕ್ರೋವೇವ್ ಮಾಡಬೇಕು. ಮೈಕ್ರೋವೇವ್ ಏನಾದರೂ ಇಲ್ಲ ಅಂದರೆ ಹಾಟ್ ವಾಟರ್ ಬಾಯ್ಲ್ ಮಾಡಿ ಅದರೊಳಗೆ ಇದನ್ನು ಇಟ್ಟು ಸ್ವಲ್ಪ ಚೆನ್ನಾಗಿ ಸ್ಟಿರ್ ಮಾಡಿದ್ರೆ ಆಗುತ್ತೆ. ನಮಗೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿ ಬರುತ್ತೆ, ನೋಡ್ಕೋಬೋದು. ಆ್ಯಕ್ಚುಲಿ ಜೆಲಿಟಿನ್ದು ಸ್ಮೆಲ್ ಏನು ಅಷ್ಟು ಚೆನ್ನಾಗಿರಲ್ಲ. ಸೊ ನೀವು ಲೆಮನ್ ಇಲ್ಲ ಅಂತಂದರೆ ಟೀ ಟ್ರೀ ಆಯಿಲ್ 2 ಡ್ರಾಪ್ಸ್ ಆ್ಯಡ್ ಮಾಡ್ಕೊಬೋದು. ನನಗೆ ಇಲ್ಲಿ ಲೆಮನ್ ತುಂಬ ಇಷ್ಟ ಆಗುತ್ತೆ ಮತ್ತು ನಂಗೆ ಆ ಸ್ಮೆಲ್ ಕೂಡ ಲೆಮನ್ದು ಇಷ್ಟ. ಸೊ ನಾನು ಲೆಮನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ಒಂದು ಕ್ಲೀನ್ ಟವಲ್ ತೊಗೊಂಡು ಅದನ್ನು ವೆಟ್ ಮಾಡಿಕೊಂಡು ಫೇಸ್ಗೆ ವೈಪ್ ಮಾಡ್ಕೊಬೇಕು. ಸೊ ದಟ್ ನಮಗೆ ಪೋರ್ಸ್ ಓಪನ್ ಆಗುತ್ತೆ ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫೇಶಿಯಲ್ ಹೇರ್ ಕೂಡ ರಿಮೂವ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ಒಂದು ಕ್ಲೀನ್ ಬ್ರಷ್ ತೊಗೊಂಡಿದ್ದೀನಿ ನಾನು. ಅದನ್ನು ಅಪ್ಲೈ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ಅಪ್ಲೈ ಮಾಡ್ಕೊಬೇಕು. ಮತ್ತು ಆಗಾಗ ಇದು ಗಟ್ಟಿ ಆಗ್ತಾ ಇರುತ್ತೆ. ಸೊ ದಟ್ ಬೇಗ ಅಪ್ಲೈ ಮಾಡ್ಕೊಬೇಕು. ಇನ್ ಕೇಸ್ ನೀವು ಅಪ್ಲೈ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ ಗಟ್ಟಿ ಆಗೋಯ್ತು ಅಂತಂದರೆ ಮತ್ತೆ ಇನ್ನೊಂದು 10 ಸೆಕೆಂಡ್ಸು ಮೈಕ್ರೋವೇವ್ ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ಮತ್ತೆ ಹಾಟ್ ವಾಟ್ರಲ್ಲಿ ಪ್ಲೇಸ್ ಮಾಡಿ ಸ್ವಲ್ಪ ಸ್ಟೀರ್ ಮಾಡಿದ್ರೆ ಅದು ತೆಳ್ಳಗಾಗುತ್ತೆ. ಈಗ ಪಾರ್ಲರಿಗೆಲ್ಲ ಹೋಗಿ ನಾವು ಫೇಶಿಯಲ್ ಹೇರ್ ರಿಮೂವ್ ಮಾಡಿಸ್ಕೋತೀವಿ ಅಂದರೆ ನಿಜ ತುಂಬ ಪಿಂಪಲ್ಸ್ ಮತ್ತು ಆ್ಯಕ್ನೀಸ್ ಅದೆಲ್ಲ ಆಗಿಬಿಡತ್ತೆ. ಅದು ಎಷ್ಟು ದಿನ ಆದ್ರೂ ಹೋಗೋದೇ ಇಲ್ಲ. ಬಟ್ ಇದು ಹೋಮ್ ರೆಮಿಡಿ ಏನಿದೆ, ಇದನ್ನು ಮಾಡೋದ್ರಿಂದ ನಮಗೆ ಪಿಂಪಲ್ಸ್ ಕೂಡ ಆಗೋದಿಲ್ಲ, ಇಚ್ಚಿನೆಸ್, ರ್ಯಾಷಸ್ ಏನೂ ಬರೋದಿಲ್ಲ. ಕ್ಲಿಯರ್ ಫೇಸ್ ಹೆಂಗಿರುತ್ತೆ ಹಾಗೆ ಇರುತ್ತೆ. ಬೆಟ್ರ್ ಅನ್ಕೋತೀನಿ. ನನಗೆ ಒಳ್ಳೆ ಆಪ್ಷನ್. ಸೊ ನಾನು ಇದನ್ನೇ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡ್ತೀನಿ ಅಂದರೆ ಡೆಫಿನೆಟಾಗಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಅಪ್ಲೈ ಮಾಡ್ಕೊಬೋದು. ನಾನಿಲ್ಲಿ ಕಂಪ್ಲೀಟ್ ಫೇಸ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಪ್ಲೈ ಮಾಡ್ಕೊಬೇಕಾದ್ರೆ ಸ್ವಲ್ಪ ಕೂದಲಿಗೆ ಆ ಕಡೆ ಈ ಕಡೆ ಎಲ್ಲ ಆಗ್ಬಿಟ್ಟಿದೆ ಅಂತಂದರೆ ಅದೇ ವೆಟ್ ಕ್ಲಾತ್ ಏನಿರುತ್ತೆ ಇಲ್ಲ ಟವಲ್ ಏನಿರುತ್ತೆ ಅದರಲ್ಲಿ ತೊಗೊಂಡು ಒಂದು ಸ್ವಲ್ಪ ಹಾಗೆ ಒರೆಸ್ಕೊಂಡ್ರೆ ಅದು ಸರಿ ಹೋಗುತ್ತೆ. ನೀವು ಕ್ಲೀನಾಗಿ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೊರಿಸ್ಕೋಬೇಕು. ಇಲ್ಲ ಅಪ್ಲೈ ಮಾಡ್ಕೊಬೇಕಾದ್ರೆ ಕ್ಲೀನಾಗಿ ಅಪ್ಲೈ ಮಾಡಿಕೊಂಡ್ರೆ ಆಗುತ್ತೆ. ಡ್ರೈ ಆಗೋಕ್ಕೆ 30 to 35 ಮಿನಿಟ್ಸ್ ತೊಗೊಳುತ್ತೆ. ನಾನಿಲ್ಲಿ 30 ಮಿನಿಟ್ಸ್ ಟೈಮರ್ ಆನ್ ಮಾಡಿದ್ದೀನಿ. ಟು ಬಿ ಹಾನೆಸ್ಟ್, ಈ ಪಾರ್ಟು ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ. ನಾವು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾಯಿದ್ರೆ ಪೇಯ್ನ್ ಹಾಗೆ ರೆಡ್ಯೂಸ್ ಆಗುತ್ತೆ ಮತ್ತು ಪರ್ಮನೆಂಟಾಗಿ ಕೂಡ ಹೇರು ಗ್ರೋತ್ ಆಗೋದು ಕಮ್ಮಿ ಆಗುತ್ತೆ. ಕ್ಯಾಮ್ರಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಕ್ಲೀನಾಗಿ ಫೇಶಿಯಲ್ ಹೇರ್ ರಿಮೂವ್ ಆಗಿದೆ, ನೋಡ್ಬೋದು ನೀವು. ಮತ್ತು ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ ಆ್ಯಂಡ್ ಆಲ್ಸೋ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ಸೊ ದಟ್ ಫೇಸು ತುಂಬ ಫ್ರೆಶ್ ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ ನಮಗೆ. ಈಗ ಸೋಪು ಫೇಸ್ ವಾಶ್ ಏನೂ ಹಾಕ್ತೀರಾ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಲವಿ ಹಾಯ್ ಮಾಡ್ತೀಯಾನೆ.
ಈಗ ಐಸ್ ಕ್ಯೂಬ್ಸಿಂದ ರಬ್ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಹೇರ್ ರಿಮೂವ್ ಮಾಡುವಾಗ ಆಗಿದ್ದಿದ್ದ ಪ್ರೆಷರ್ ಇಂದ ಏನು ಉರಿ ಮತ್ತು ಇಚ್ಚಿನೆಸ್ ಉಂಟಾಗಿರುತ್ತೆ ಅದು ಸರಿ ಹೋಗುತ್ತೆ, ಮತ್ತು ಸ್ಮಾಲ್ ಪಿಂಪಲ್ಸ್ ಕೂಡ ಫಾರ್ಮ್ ಆಗೋದಿಲ್ಲ. ಆ್ಯಕ್ಚುಲಿ ನಾನು ಕೊಯಂಬತ್ತೂರು ಹೋಗಿರುವಾಗ ಅಲ್ಲಿ ನನಗೆ ಕ್ಲೈಮೇಟ್ ಸೆಟ್ ಆಗ್ದಿರಾ, ಯಾಕಂದರೆ ಅಲ್ಲಿ ಸಿಕ್ಕಾಬಟ್ಟೆ ಹ್ಯೂಮಿಡ್, ನನ್ನದು ಬೇರೆ ಹೀಟ್ ಬಾಡಿ, ಸೊ ದಟ್ ಅದು ಎಕ್ಸೆಸ್ ಆಫ್ ಹೀಟ್ ಆಗಿ ಫುಲ್ಲು ಮುಖ ಪೂರ ಪಿಂಪಲ್ ಆಗೋಯ್ತು. ಇದು ಇವಾಗ ಮತ್ತೆ ಸರಿ ಹೋಗ್ಬೇಕಂದ್ರೆ ತುಂಬ ಟೈಮ್ ತೊಗೊಳತ್ತೆ. ನಾನು ಹಾಗೂ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ನೋಡಬೇಕು ಎಷ್ಟು ಬೇಗ ಸರಿ ಹೋಗುತ್ತೆ ಅಂತ. ನನ್ನ ಫುಲ್ ಸ್ಕಿನ್ನೇ ಹಾಳಾಗಿದೆ. ಸೊ ಈಗ ಅದಾದಮೇಲೆ ಒಂದು ಕ್ಲೀನ್ ಟವಲ್ ತೊಗೊಂಡು ಸುಮ್ಮನೆ ಟ್ಯಾಪ್ ಮಾಡಿಕೊಂಡು ಒರೆಸ್ಕೋಬೇಕು. ಈಗ ನೋಡಿ ಎಷ್ಟು ಕ್ಲಿಯರಾಗಿ ಆಗಿದೆ, ಹೇರ್ಸ್ ಎಲ್ಲ ಫುಲ್ ಕಂಪ್ಲೀಟಾಗಿ ಕ್ಲೀನಾಗಿ ರಿಮೂವ್ ಆಗಿದೆ, ಇಲ್ಲಿ ಕಾಣಿಸ್ತಿದೆ. ಈಗ ನೀವು ಯಾವುದು ರೆಗ್ಯುಲರ್ ಆಗಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರಾ ಅದನ್ನೇ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೋಬೋದು ಕ್ಲೀನಾಗಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕೇಳ್ತಾ, ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಮರಿದಿರಾ. ಈಗ ನಾನು ಲಿಪ್ ಬಾಮ್ ಹಚ್ಕೋತಾ ಇದ್ದೀನಿ. ನಂದು ಲಿಪ್ಸ್ ಸ್ವಲ್ಪ ಪಿಗ್ಮೆಂಟ್ ಜಾಸ್ತಿ, ಸೊ ಯೂಶಲಿ ನಾನು ಅವಾಗವಾಗ ಅಪ್ಲೈ ಮಾಡ್ತಾನೆ ಇರ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟು. ಯಾರ್ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.